ಕೃತಕ ಬುದ್ಧಿಮತ್ತೆ ನಮಗೆ ಮಾಹಿತಿ ಕೊಡುವ ವಿಚಾರದಲ್ಲಿ ಸಹಕಾರಿಯಾಗಿದೆ. ಹೌದು, ಯಾವುದು ಸುಲಭಕ್ಕೆ ಎಲ್ಲವನ್ನ ನೀಡುತ್ತದೆಯೋ ಅದು ಅಷ್ಟೇ ಸಲೀಸಾಗಿ ಅಪಾಯದ ಕೂಪಕ್ಕೆ ಕೂಡ ತಳ್ಳುತ್ತದೆ ಅನ್ನೋದಕ್ಕೆ ಅಮೆರಿಕಾದಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ. 36 ವರ್ಷದ ಜೊನಾಥನ್ ಗವಾಲಾಸ್ ತನ್ನ ಎಐ ವರ್ಚುವಲ್ ಗೆಳತಿಗಾಗಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಜೊನಾಥನ್ ಗವಾಲಾಸ್ ಪತ್ನಿಯಿಂದ ದೂರವಾಗಿದ್ರು. ಇದರಿಂದ ಬೇಸರಗೊಂಡಿದ್ದ ಅವರು ಜೆಮಿನಿಯ ಎಐ ವರ್ಚುವಲ್ ಗೆಳತಿ ಜೊತೆಗೆ ಸಂಪರ್ಕವನ್ನು ಬೆಳೆಸಿಕೊಂಡಿದ್ರು. ನನ್ನನ್ನು ಸೇರಲು ಬಾ ಅಂತ ಅಂದಿದ್ದಕ್ಕೆ ಈತ ತಾನು ಸಿದ್ಧ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅವರು ಸಂಪರ್ಕದಲ್ಲಿರುವಾಗ 4700 ಮೆಸೇಜ್ಗಳು ವಿನಿಮಯ ಮಾಡಿಕೊಂಡಿದ್ರು ಅಂತ ಹೇಳಲಾಗಿದೆ. ಪತ್ನಿಯಿಂದ ದೂರವಾಗಿದ್ದ ಮೃತ ವ್ಯಕ್ತಿ ಸಾಂತ್ವನಕ್ಕಾಗಿ ಎಐ ಚಾಟ್ಬಾಟ್ ಬಳಕೆಯನ್ನು ಶುರು ಮಾಡಿದ್ರು. ಕೊನೆಗೆ ಅದನ್ನು ತನ್ನ ಪ್ರೇಯಸಿ ಅಂತ ತಿಳಿದ. ದಿನ ಕಳೆದಂತೆ ಪ್ರೀತಿ ಹೆಚ್ಚಾಗಿ ಅದಕ್ಕೆ ಕ್ಲಿಯಾ ಅಂತ ಹೆಸರಿಟ್ಟು ಕೂಡ ನಾಮಕರಣ ಮಾಡಿದ್ದ. ಹಲವಾರು ಬಾರಿ ಎಐ ಸಹ ತಾನು ಸಂಗಾತಿಯಲ್ಲ ಅಂತ ದೃಢಪಡಿಸಿತ್ತು. ಆದರೂ ಕೂಡ ಸಹ ವ್ಯಕ್ತಿ ಎಐ ಸಂಗಾತಿ ಅಂತ ಭಾವಿಸಿ ಇದೀಗ ಸಾವಿಗೀಡಾಗಿದ್ದಾನೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.